ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಈ ತಿಂಗಳ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರಿಗೆ ಲಗ್ನದಲ್ಲೇ ರಾಹುವಿನ ಸಂಚಾರ ಇರೋದ್ರಿಂದ ಉತ್ತಮವಾದ ಲಾಭಗಳನ್ನ ನೋಡ್ತಿರ್ತೀರಾ. ಯಾರು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಅವಕಾಶಗಳನ್ನ ನೋಡ್ತಿರ್ತೀರಾ. ಆದರೆ ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತೊಗೊಂಡ್ಬಿಡ್ತೀರಾ. ಅಂದರೆ ಏನೋ ಒಂದು ವಿಚಾರ ಇನ್ನೂ ಕಿವಿಗೆ ಬೀಳ್ತಿದೆ ಅಂತ ಅದು ಮುಗಿಯೋಕ್ಕೆ ಮುಂಚೆನೇ ಧೈರ್ಯವಾಗಿ ಹೋಗಿ ಕೆಲಸ ಮಾಡ್ಕೊಳ್ಳೋದು. ಯಾಕಂದರೆ ಧೈರ್ಯ ನಿಮ್ಗೆ ಆ ರೀತಿ ಇರುತ್ತೆ, ಏನಾಗೋದಿಲ್ಲ ಬಿಡು, ಎಲ್ಲ ನನ್ನ ಪರವಾಗೇ ಇರುತ್ತೆ ಬಿಡು ಅಂತ. ಆದರೆ ರಾಹು ಎಷ್ಟು ನಿಮ್ಮನ್ನು ಮೇಲೆ ತೊಗೊಂಡು ಹೋಗ್ತಾನೋ ಅಷ್ಟೇ ಕೆಳಗಿಳಿಸೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲ ವಿಷಯನೂ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ ಅಂತ ಯೋಚನೆ ಮಾಡೋದು ತಪ್ಪು. ಸೊ ಹಾಗಾಗಿ ಕೂತ್ಕೊಂಡು ಯಾವುದೇ ನಿರ್ಧಾರ ಕೈ ಇಟ್ಟರು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಯಾವುದೇ ನೆಗೆಟಿವಿಟಿಗಳು ಆಗೋದಿಲ್ಲ. ಜೊತೆಗೆ ನಿಮಗೆ 2ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿಯ ಒಂದು ಸಂಚಾರ ಇದೆ, ಜೊತೆಗೆ ಕುಜ ಮತ್ತು ಬುಧರ ಒಂದು ಸಂಚಾರ ಕೂಡ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು. ನೀವು ಏನೇ ಮಾಡಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಏನಾದರೂ ಒಂದು ನಿಮ್ಮ ಮೇಲೆ ತೊಡಕುಗಳಾಗುವಂಥದ್ದು, ಮನಸ್ತಾಪಗಳು ಬರುವಂಥದ್ದು, ಮತ್ತು ನೀವು ಅಷ್ಟೇ ಬಾಯಿ ತಪ್ಪಿ ಏನೋ ಮಾತಾಡುವಂಥದ್ದು ಅಥವಾ ತುಂಬ ಖಾರವಾಗಿ ಮಾತಾಡುವಂಥದ್ದು. ಈ ಮಾತಿಂದ ಏನಾಗುತ್ತೆ, ಫ್ಯಾಮಿಲಿನಲ್ಲಿ ಸ್ವಲ್ಪ ನಿಮಗೆ ಅಹಂಕಾರ ಪ್ರವೃತ್ತಿಯವರು ಅಂತ ಹೆಸರಿಟ್ಬಿಡುವಂಥದ್ದು, ಅಥವಾ ನಿಮಗೆ ಏನೋ ಒಂದು ವಿಚಾರಗಳಿಂದ ನಿಮ್ಮನ್ನು ದೂರ ಇಡುವಂಥದ್ದು, ಇದು ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನು ಮಾತಾಡ್ತಿದ್ದೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅಥವಾ ಏನೋ ಒಂದು ವಿಚಾರ ನಿಮ್ಮ ಬಗ್ಗೆ ನಡೀತಿದೆ, ಏನೋ ಊಹಾಪೋಹಗಳು ನಡೀತಿದೆ ಅಂತಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ನಿಮ್ಗೆ ಯಾವುದೇ ನೆಗೆಟಿವಿಟಿ ಬರೋದಿಲ್ಲ. ಇನ್ನು ನೋಡಿ, ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಾಗುವಂಥದ್ದು, ರಾಜಕೀಯದವರಿಗೆ ಕೂಡ ಏನಾದ್ರು ಕೆಲಸಗಳಾಗಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಮತ್ತು ಶುಕ್ರನ ಒಂದು ಸಂಚಾರದಿಂದನೂ ಕೂಡ ಅಷ್ಟೇ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಅಂದರೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಹೈಪ್ ಆಗುವಂಥದ್ದು, ಅಥವಾ ಸ್ವಲ್ಪ ಹೆಸರು ನಿಮ್ಮದು ಜಾಸ್ತಿ ಬರುವಂಥದ್ದು. ಮತ್ತು ಸೂರ್ಯನೂ ಕೂಡ 3ನೇ ಮನೇಲಿ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳು, ಅದರಲ್ಲೂ ಗೌರ್ಮೆಂಟಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ವಲ್ಪ ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು 5ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಬಂದಿದೆ. ಎಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಎಸ್ಪೆಷಲಿ ಮದುವೆ ಆಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಮಕ್ಕಳಿಂದ ಒಂದು ಸ್ವಲ್ಪ ಖುಷಿನ ನೋಡ್ತೀರಾ, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆನ ನೋಡ್ತೀರಾ. ಹಾಗೆ ಮಕ್ಕಳಿಂದ ಏನೋ ಒಂದು ಸ್ವಲ್ಪ ಹ್ಯಾಪಿನೆಸ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ದಂಪತಿಗಳ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು, ಯಾಕಂದರೆ ಸಪ್ತಮದಲ್ಲಿ ನಿಮಗೆ ಕೇತುವಿನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿರುತ್ತೆ. ಆದರೆ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಏನೇ ಭಿನ್ನಾಭಿಪ್ರಾಯ ಬಂದರೂ ಕೂಡ ಗುರುವಿನ ಒಂದು ದೃಷ್ಟಿಯಿಂದ ನಿಮಗೆ ಆ ಸಮಸ್ಯೆಗಳೂ ಕೂಡ ನಿಮಗೆ ಮಂಜಿನ ಥರ ಕರಗೋಗುತ್ತೆ. ಎಷ್ಟೇ ಬೆಳಗ್ಗೆ ಜಗಳ ಆಡಿದ್ರೂ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳೋವಂಥದ್ದು, ಒಂದು ಸ್ವಲ್ಪ ಗೌರವ ಬರುವಂಥದ್ದು, ಅಯ್ಯೋ ನಾನು ಬೈಬಾರ್ದಾಗಿತ್ತು, ನಾನು ಮಾತಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡುವಂಥ ಒಂದು ಸಮಯ ಆಗೋಗ್ಬಿಡುತ್ತೆ. ಇನ್ನು ಆರೋಗ್ಯದ ವಿಷಯ ಅಂದರೆ ನಾನು ಹೇಳಿದೆ, ಸ್ವಲ್ಪ ನಿಮಗೆ ರಾಹು ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಹೆಲ್ತ್ ಯಾವ ಥರದ್ದು ಹೆಡ್ಏಕ್ ಬರುವಂಥದ್ದು, ಕಣ್ಣು ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಸ್ಕಿನ್ ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಹೆಲ್ತ್ ಚೆಕಪ್ನ ರೆಗ್ಯುಲರಾಗಿ ಇಟ್ಕೊಳ್ಳಿ. ಯಾಕಂದರೆ ರಾಹು ನಿಮಗೆ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ, ಸಪ್ತಮದಲ್ಲಿ ಕೇತು ಇದ್ದಾನೆ. ಇದರಿಂದ ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಮತ್ತು ನಿಮ್ಮ ಸಂಗಾತಿ ಆರೋಗ್ಯದಲ್ಲೂ ಕೂಡ, ಯಾಕಂದರೆ ಕೇತು ಸಂಚಾರ ಇರೋದ್ರಿಂದ
ಅವರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏನು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಏನೇ ಸಮಸ್ಯೆ ಬಂದರೂ ತಕ್ಷಣ ಪ್ರಿಕಾಷನ್ ತೊಗೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಗುರುವಿನ ಸ್ಥಾನಮಾನ ತುಂಬ ಚೆನ್ನಾಗಿದೆ, ಗುರುಬಲ ಇದೆ. ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. 2ನೇ ಮನೇಲಿ ಕುಜನ ಸಂಚಾರ ಇದೆ, ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಖಂಡಿತವಾಗ್ಲೂ ಎಲ್ಲ ರೀತಿಯಿಂದ ಉತ್ತಮವಾದ ಸಮಯ ಆಗಿರುತ್ತೆ. ಆದರೆ ಆ ಥರದ ನಿರ್ಧಾರ ತೊಗೋಬೇಡಿ. ಸ್ವಲ್ಪ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ, ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇದಿಷ್ಟು ಬಿಟ್ಟರೆ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಉತ್ತಮವಾದ ಸಮಯನೇ ಆಗಿರುತ್ತೆ. ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ಶನೀಶ್ವರನ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಏನು ಆರಾಧನೆ ಮಾಡಬೇಕು ಅಂತಂದರೆ, ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡಿ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಸಾಧ್ಯ ಆದರೆ ತಮಿಳ್ನಾಡಲ್ಲಿರುವಂಥ ತಿರುನೆಲ್ಲಾರನ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ನೋಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನೀವು ಏನೇ ಕೆಲಸಕ್ಕೆ ಮಾಡಿದ್ರೂ ಕೂಡ ಶನಿಯ ಒಂದು ಅನುಗ್ರಹ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ, ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.